ವೀಕ್ಷಕರೇ, ಅದು ಇದೇ 2025 ಮಾರ್ಚ್ 28ನೇ ತಾರೀಕು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆ ಅಮೀನ್ಪುರದ ರಾಘವೇಂದ್ರ ಕಾಲೋನಿಯಲ್ಲಿ ಬೆಳಗ್ಗೆ ಸುಮಾರು 3 ಗಂಟೆಗೆ ಒಂದು ವಿಚಿತ್ರವಾದಂತಹ ಸದ್ದು ಕೇಳಿಸುತ್ತೆ. ಆ ಒಂದು ಶಬ್ದ ಏನಪ್ಪಾ ಅಂದ್ರೆ, ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಗಾಬರಿಯಿಂದ ಅಕ್ಕಪಕ್ಕದ ಮನೆ ಬಾಗಿಲುಗಳನ್ನ ಜೋರಾಗಿ ಬಡಿದು ಕೂಗಿ ಎಲ್ಲರನ್ನೂ ಕೂಡ ಸಹಾಯಕ್ಕೆ ಕರೀತಾ ಇದ್ರು. ತಕ್ಷಣ ಎದ್ದಂತ ಅಕ್ಕಪಕ್ಕದ ಮನೆಯವರು ಏನಾಯ್ತು ಅಂತ ಹೊರಗಡೆ ಬಂದು ನೋಡಿದಾಗ ಈ ಚಿನ್ನಯ್ಯ ಬಹಳ ಹೆದರ್ಕೊಂಡು ಆತಂಕದಲ್ಲಿ ಇದ್ರು. ಆಗ ಈ ಚಿನ್ನಯ್ಯ ಅವರೆಲ್ಲರನ್ನೂ ಕೂಡ ತಮ್ಮ ಮನೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಅಕ್ಕಪಕ್ಕದವರು ಏನಾಯ್ತು ಅಂತ ನೋಡೋದಿಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರಿಗೆ ಒಂದು ದೊಡ್ಡ ಆಘಾತನೆ ಕಾದಿತ್ತು. ಅಲ್ಲಿ ಈ ಚಿನ್ನಯ್ಯನ ಪತ್ನಿ ರಜಿತಾ ಹೊಟ್ಟೆ ನೋವನ್ನ ತಾಳ್ಲಾರ್ದೆ ಒದ್ದಾಡ್ತಾ ಇದ್ಲು. ಆಕೆನ ನೋಡಿದ್ರೆ ಈಗಾಗಲೇ ಪ್ರಜ್ಞೆಯನ್ನು ಕೂಡ ಕಳೆದುಕೊಳ್ಳುವಂತ ಸ್ಥಿತಿಯನ್ನ ತಲುಪಿದ್ಲು. ಇವ್ರಿಗೆ ಏನಾಯ್ತು ಅಂತ ಅಕ್ಕಪಕ್ಕದವರು ಕೇಳಿದಾಗ ಚಿನ್ನಯ್ಯ ಫುಡ್ ಪಾಯ್ಸನ್ ಆಗಿರಬಹುದು, ರಾತ್ರಿ ಊಟದಲ್ಲಿ ಮೊಸರನ್ನವನ್ನ ಸೇವಿಸಿದ್ಲು, ಅದರಿಂದ ಹೀಗೆ ಆಗಿರಬಹುದು ಅಂತ ಹೇಳಿದ್ರು. ಇದನ್ನ ಕೇಳದಂತ ಅಕ್ಕಪಕ್ಕದ ಮನೆಯವರು ತಕ್ಷಣ ಈ ರಜಿತರನ್ನ ಕಾರಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ಚಿನ್ನಯ್ಯ ಮನೆಯಲ್ಲೇನೆ ಉಳಿದುಕೊಂಡಿದ್ದ. ಅಕ್ಕಪಕ್ಕದ ಮನೆಯವ್ರ ಬಳಿ ನನ್ನ 3 ಮಕ್ಕಳು ಮಲಗಿದ್ದಾರೆ ಅಂತ. ಆದ್ರೆ ಆ 3 ಮಕ್ಕಳನ್ನ ನೋಡಿದ್ರೆ ಅವರು ಯಾವುದೇ ಉಸಿರಾಟ ಇಲ್ಲದೆ, ಚಲನ ಇಲ್ಲದೆ ಮಲಗಿದ್ರು. ಅವರು ಕೂಡ ಆಹಾರವನ್ನು ತಿಂದು ಅನಾರೋಗ್ಯ ಹೊಂದಿರಬಹುದು ಅಂತ ಅಕ್ಕಪಕ್ಕದ ಮನೆಯವರು ಊಹೆ ಮಾಡಿದ್ರು. ಹಾಗಾಗಿ ಅವ್ರ ಬಳಿ ಹೋಗಿ ನೋಡಿದಾಗ ಅಕ್ಕಪಕ್ಕದ ಮನೆಯವರಿಗೆ ಒಂದು ದೊಡ್ಡ ಆಶ್ಚರ್ಯನೇ ಕಾದಿತ್ತು. ಯಾಕೆಂದ್ರೆ ಆ 3 ಕಂದಮ್ಮಗಳು ಈಗಾಗಲೇ ಜೀವವನ್ನ ಕಳೆದುಕೊಂಡಿದ್ರು. ತಕ್ಷಣ ಸ್ಥಳೀಯರು ಈ ಒಂದು ಘಟನೆ ಕುರಿತಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಈ ಚಿನ್ನಯ್ಯ ಬಹಳ ದುಃಖದಲ್ಲಿದ್ದ. ಒಂದೇ ರಾತ್ರಿಯಲ್ಲಿ ತನ್ನ ಕುಟುಂಬವನ್ನೇ ಕಳೆದುಕೊಂಡಿದ್ದ. ಘಟನಾ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಕೂಡಲೇ ಮಕ್ಕಳ ಶವಗಳನ್ನ ಗಾಂಧಿ ಆಸ್ಪತ್ರೆಗೆ ಸಾಗಿಸ್ತಾರೆ. ಅವರನ್ನ ಪರೀಕ್ಷೆ ಮಾಡದಂತ ಅಲ್ಲಿನ ವೈದ್ಯರು ಇವರು ತೀರು ಹೋಗಿದ್ದಾರೆ ಅಂತ ದೃಢಪಡಿಸ್ತಾರೆ. ಈ ಚಿನ್ನಯ್ಯ ಕೂಡ ಪೊಲೀಸರೊಂದಿಗೆ ಆಸ್ಪತ್ರೆಗೆ ಹೋಗಿರ್ತಾನೆ. ಈ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿ ಆತ ಕುಸ್ತು ಬಿದ್ದಿದ್ದ. ಒಂದೇ ರಾತ್ರಿಯಲ್ಲಿ ತನ್ನ 3 ಮುದ್ದಾದ ಮಕ್ಕಳನ್ನ ಕಳೆದುಕೊಂಡಿದ್ದ. ಅವನ್ಗೆ 2 ಗಂಡ್ಮಕ್ಳು ಮತ್ತು ಒಬ್ಳು ಹೆಣ್ಮಗಳು. ಅದಾಗ್ಲೇ ಈ 3 ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ನಂತರ ಪೊಲೀಸರು ಈ ನಿಗೂಢ ಸಾವಿನ ಬಗ್ಗೆ ತಿಳಿಬೇಕು ಅಂತ ಚಿನ್ನಯ್ಯನನ್ನ ವಿಚಾರಣೆಗೆ ಅಂತ ಅವ್ರ ಜೊತೆ ಪೊಲೀಸ್ ಠಾಣೆಗೆ ಕರೆದೊಯ್ತಾರೆ. ನಂತರ ಪೊಲೀಸ್ ತನಿಖೆಯನ್ನ ಶುರು ಮಾಡ್ತಾರೆ. ಆಗ ಚಿನ್ನಯ್ಯ ತಾನು ಖಾಸಗಿ ಕಂಪನಿಯ ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರೋದಾಗಿ ಹೇಳಿದ್ದ. ಮತ್ತೆ ಈ ಒಂದು ಘಟನೆ ಆ ದಿವಸ ಎಂದಿನಂತೆ ಆತ ಆ ರಾತ್ರಿ 10 ಗಂಟೆಗೆ ಕೆಲಸಕ್ಕೆ ಅಂತ ಹೋಗಿದ್ದ. 9 ಗಂಟೆಗೆ ಕಂಪನಿಯಿಂದ ಕರೆ ಬಂದಿತ್ತು. ಹೀಗಾಗಿ ಆ ಟ್ಯಾಂಕರ್ ಅನ್ನ ಚಂದನಗರ್ಗೆ ಪೂರೈಸೋದಕ್ಕೆ ಹೋಗಿರ್ತಾನೆ. 28ನೇ ತಾರೀಕು ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ಮನೆಗೆ ಹಿಂದಿರುಗಿದಾಗ ರಜಿತಾ ತಾಳ್ಲಾರ್ದಂತ ಹೊಟ್ಟೆ ನೋವಿನಿಂದ ಬಳಲ್ತಾ ಬಾಗಿಲನ್ನ ತೆರೀತಾಳೆ. ಆಕೆ ತನ್ನ ಹೊಟ್ಟೆನ ಬಿಗಿಯಾಗಿ ಹಿಡಿದುಕೊಂಡು ಹೊಟ್ಟೆ ನೋವು ಅಂತ ಕೂಗಾಡ್ತಾ ಇದ್ಲು. ಏನಾಯ್ತು ಅಂತ ಆಕೆ ಗಂಡ ಕೇಳಿದಾಗ, ನಾವು ರಾತ್ರಿ ಊಟಕ್ಕೆ ಮೊಸರನ್ನ ತಿಂದ ನಂತರ 3 ಮಕ್ಕಳು ಹಾಗೂ ನನಗೆ ಈ ರೀತಿ ಆಗ್ತಿದೆ ಅಂತ ಆಕೆ ಹೇಳಿದ್ಲು. ಅದಷ್ಟೇ ಅಲ್ಲದೆ ಆಕೆ ಆ ನೋವನ್ನ ತಾಳ್ಲಾಗದೆ ಒದ್ದಾಡ್ತಾ ಅರೆ ಪ್ರಜ್ಞೆಯಲ್ಲಿ ಇದ್ಲು. ಈ ಒಂದು ಊಟವನ್ನ ರಜಿತಾ ಸ್ವತಃ ತಾನೇ ತಯಾರಿಸಿದ್ಲು. ಮತ್ತೆ ಅಂಗಡಿಯಿಂದ ತಂದ ಮೊಸರನ್ನೇ ಬಳಸಿದ್ರು. ನಂತರ ಚಿನ್ನಯ್ಯ ತಕ್ಷಣ ತನ್ನ ಮಕ್ಕಳಿಗೆ ಏನಾಯ್ತು ಅಂತ ನೋಡೋದಕ್ಕೆ ಬೆಡ್ರೂಮ್ ನ ಕಡೆ ಓಡ್ ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಒಂದು ಆಘಾತಕಾರಿ ದೃಶ್ಯ ಕಾಣಿಸಿತ್ತು. ಹೌದು, ಆತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನ ಮಕ್ಕಳು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಶವದ ರೀತಿ ಮಲಗಿದ್ರು. ಇದನ್ನ ನೋಡಿ ಹೆದರದಂತ ಅವನು ಕೂಡಲೇ ಅಕ್ಕಪಕ್ಕದ ಮನೆಯವ್ರ ಬಾಗಿಲನ್ನ ತಟ್ಟಿ ಭಯದಿಂದ ಅವರೆಲ್ಲರನ್ನೂ ಕೂಡ ಕೂಗಿ ತನ್ನ ಮನೆಯತ್ತ ಕರ್ಕೊಂಡ್ ಬಂದಿದ್ದ. ಈ ಎಲ್ಲ ಮಾಹಿತಿಯನ್ನ ಕೇಳದಂತ ಪೊಲೀಸರಿಗೆ ಹಲವಾರು ಅನುಮಾನಗಳು ಹುಟ್ಕೊಂಡ್ವು. ಮೊದಲನೇದ್ದು, ಚಿನ್ನಯ್ಯ ಯಾಕೆ ಆ ಆಹಾರವನ್ನ ತಿನ್ಲಿಲ್ಲ. ಎರಡನೇದು, ಅಕಸ್ಮಾತ್ ಆತ ಊಟ ಮಾಡಿದ್ರೆ ಆತನ್ಗೆ ಯಾಕೆ ಏನೂ ಆಗಿಲ್ಲ. ಮತ್ತೆ ಇನ್ನೂ ಒಂದು ಅನುಮಾನ ಏನು ಅಂದ್ರೆ, ಅವನು ಮನೆಗೆ ಕೆಲಸ ಮುಗಿಸಿ ಹಿಂದಿರುಗೋದಕ್ಕೆ 5 ಗಂಟೆಗಳಾಗಿದ್ದು ಯಾಕೆ. ಆ ರಾತ್ರಿ ಕೇವಲ ವಾಟರ್ ಟ್ಯಾಂಕ್ ಅನ್ನು ಅವನು ಸಂಗಾರೆಡ್ಡಿಯಿಂದ ಚಂದನಗರ್ಗೆ ತಲುಪಿಸಬೇಕಿತ್ತು. ಅಲ್ಲಿಯೇ ಹೋಗಿ ಬರೋದಕ್ಕೆ ಇಷ್ಟು ಸಮಯ ಬೇಕಾಗೋದಿಲ್ಲ. ಸರಿ ಸುಮಾರು 2 ರಿಂದ 2.5 ಗಂಟೆಗಳ ಸಮಯ ಸಾಕು. ಆದ್ರೆ ಈ ಒಂದು ಕೆಲಸಕ್ಕೆ ಆತ 5 ಗಂಟೆಗಳ ಸಮಯವನ್ನ ತೆಗೆದುಕೊಂಡಿದ್ದು ಯಾಕೆಂತ ಪೊಲೀಸರಲ್ಲಿ ಅನುಮಾನ ಶುರುವಾಗಿತ್ತು. ಹಾಗಾಗಿ ಪೊಲೀಸರು ಅವನಿಗೆ ಯಾಕೆ ತಡವಾಗಿ ಬಂದೆ ಅಂತ ಕೇಳಿದಾಗ ಆತ, ನಾನು ಆ ರಾತ್ರಿ ಊಟವನ್ನ ಪ್ಯಾಕ್ ಮಾಡ್ಕೊಂಡು ನನ್ನ ಜೊತೆಯಲ್ಲಿ ತಗೊಂಡು ಹೋಗಿದ್ದೆ. ಆದ್ರೆ ಊಟ ಮಾಡೋದಕ್ಕೆ ಸಮಯನೇ ಸಿಗ್ಲಿಲ್ಲ. ಯಾಕೆಂದ್ರೆ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಜಾಮ್ ಆಗಿದ್ರಿಂದ ನನಗೆ ಕೆಲಸ ಮಾಡೋದಕ್ಕೆ ಬಹಳ ಸಮಯ ಹಿಡಿತು ಅಂತ ಹೇಳ್ತಾನೆ. ಈತ ಕೊಟ್ಟಂತ ಉತ್ತರಗಳು ಪೊಲೀಸರ ಅನುಮಾನಕ್ಕೆ ಕಾರಣ ಆಗ್ತವೆ. ಯಾವ ಪ್ರಶ್ನೆಗಳಿಗೂ ಸ್ಪಷ್ಟವಾದಂತ ಉತ್ತರಗಳು ಈತನ ಬಳಿ ಇರಲಿಲ್ಲ. ಇಲ್ಲಿ ಮುಖ್ಯ ಅನುಮಾನ ಏನು ಅಂದ್ರೆ, ಕುಟುಂಬದ 5 ಸದಸ್ಯರಲ್ಲಿನ 3 ಮಕ್ಕಳು ಮೃತರಾಗಿದ್ದಾರೆ. ಒಬ್ರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಆದ್ರೆ ಇವನೊಬ್ಬ ಮಾತ್ರ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದ. ಇಂಥ ಸಂದರ್ಭದಲ್ಲಿ ಪೊಲೀಸರು ಆ ಸುರಕ್ಷಿತ ವ್ಯಕ್ತಿ ಮೇಲೇನೆ ಹೆಚ್ಚು ಅನುಮಾನ ಪಡೋದು ಸಹಜ ಅಲ್ವಾ. ಕೆಲವೇ ಗಂಟೆಗಳ ಒಳಗೆ ಮಕ್ಕಳ ಮರಣೋತ್ತರ ವರದಿ ಬಂದಿತ್ತು. ಇದನ್ನು ನೋಡಿದಂತ ಪೊಲೀಸರಿಗೆ ಅಲ್ಲಿ ಒಂದು ದೊಡ್ಡ ಶಾಕ್ ಕಾದಿತ್ತು. ಯಾಕೆಂದ್ರೆ ಆ ಒಂದು ವರದಿ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತ್ತು. ಹೌದು ವೀಕ್ಷಕರೇ, ನೀವು ಇಲ್ಲಿ ಊಹೆ ಕೂಡ ಮಾಡದಂತ ಒಂದು ದೊಡ್ಡ ಟ್ವಿಸ್ಟ್ ಇದರಲ್ಲಿದೆ. ಅದೇನಪ್ಪ ಅಂದ್ರೆ, ಆ 3 ಜನ ಮಕ್ಕಳು ತಾವು ತಿಂದಂತ ಮೊಸರನ್ನದಿಂದ ಫುಡ್ ಪಾಯ್ಸನ್ ಆಗಿ ಸತ್ತಿರ್ಲಿಲ್ಲ, ಬದಲಾಗಿ ಕೊಲೆಯಾಗಿ ಸತ್ತಿದ್ರು. ಆ 3 ಮಕ್ಕಳನ್ನ ಯಾರೋ ಕತ್ತನ್ನ ಹಿಸ್ಕಿ ಉಸಿರು ಕಟ್ಟಿಸಿ ಸಾಯಿಸಿದ್ರು. ಇಲ್ಲಿವರೆಗೂ ಇದು ಫುಡ್ ಪಾಯ್ಸನ್ ಇಂದ ಆಗಿದಂತ ಆಕಸ್ಮಿಕ ಪ್ರಕರಣ ಅಂತ ಅನ್ಸಿತ್ತು. ಆದ್ರೆ ಈಗ ಇದು ಹತ್ಯೆ ಪ್ರಕರಣ ಆಗಿ ಮಾರ್ಪಟ್ಟಿತ್ತು. ಅದು ಕೂಡ ಒಂದಲ್ಲ ಎರಡಲ್ಲ, ತ್ರಿವಳಿ ಹತ್ಯೆಗಳು. ಮತ್ತೊಂದು ಜೀವ ಸಾವು ಬದುಕಿನ ಮಧ್ಯ ಹೋರಾಡ್ತಿತ್ತು. ಆದ್ರೆ
ಯಾವಾಗ್ಲೂ ಇಂಥ ಘಟನೆ ಆದಾಗ ಸಾಬೀತು ಮಾಡೋದಕ್ಕೆ ಮತ್ತು ಯಾರನ್ನಾದ್ರೂ ಅಪರಾಧಿಂತ ಘೋಷಣೆ ಮಾಡೋದಕ್ಕೆ ಪ್ರೇರಣೆ ಅಂದ್ರೆ ಮೋಟಿವ್ ಮತ್ತು ದೃಢವಾದಂತಹ ಸಾಕ್ಷ್ಯಗಳ ಅವಶ್ಯಕತೆ ಇರುತ್ತೆ. ಇದು ತೆಲಂಗಾಣ ಪೊಲೀಸರಿಗೆ ಸಿಕ್ಕಿತ್ತು. ಅಲ್ಲಿ ಅವ್ರಿಗೆ ಸಿಕ್ಕಂತ ಎಲ್ಲಾ ಕೊಂಡಿಗಳನ್ನು ಕೂಡ ಜೋಡಿಸ್ತಿದ್ದಂತೆ ಅವ್ರಿಗೆ ಒಂದು ಭಯಾನಕವಾದಂತಹ ಸತ್ಯ ಹೊರಬಿದ್ದಿತ್ತು. ಈ ಒಂದು ಸತ್ಯ ಬರೀ ತೆಲಂಗಾಣ ಮಾತ್ರವಲ್ಲದೆ ಇಡೀ ದೇಶದ ಜನರನ್ನೇ ಒಂದು ಕ್ಷಣ ದಂಗಾಗುವಂತೆ ಮಾಡಿತ್ತು. ಹೌದು ವೀಕ್ಷಕರೇ, ದಿ ಶಾಕಿಂಗ್ ಕೇಸ್ ಆಫ್ ಸಂಗಾರೆಡ್ಡಿ ಅಂತಾನೆ ಎಲ್ಲಾ ಕಡೆ ಫೇಮಸ್ ಆದಂತ ಈ ಒಂದು ಪ್ರಕರಣ ಭಾರಿ ಸದ್ದನ್ನ ಮಾಡಿತ್ತು. ಈ ಚಿನ್ನಯ್ಯನ ಪತ್ನಿ ರಜಿತಾರನ್ನ ಫೆನೇಷಿಯಾ ಮೆರಿಡಿಯನ್ ಆಸ್ಪತ್ರೆಗೆ ಸೇರಿಸಿದಾಗ ಆಕೆ ಸ್ಥಿತಿ ಬಹಳ ಗಂಭೀರವಾಗಿದ್ದು, ಇದನ್ನು ನೋಡಿದಂತ ವೈದ್ಯರು ಆಕೆಯನ್ನ ಕೂಡಲೇ ಐಸಿಯುಗೆ ಶಿಫ್ಟ್ ಮಾಡ್ತಾರೆ. ವೈದ್ಯರಿಗೆ ಸಿಕ್ಕಂತ ಮೊದಲ ಮಾಹಿತಿ ಏನಂದ್ರೆ ಇದು ಫುಡ್ ಪಾಯ್ಸನ್ ಇಂದ ಆಗಿರಬಹುದು ಅಂತ ಅನ್ಕೊಂಡಿದ್ರು. ಹಾಗಾಗಿನೇ ಮೊದಲಿಗೆ ಆಕೆ ಹೊಟ್ಟೆಯನ್ನ ವಾಶ್ ಮಾಡ್ತಾರೆ. ಸ್ಟಮಕ್ ವಾಶ್ ಅಥವಾ ಗ್ಯಾಸ್ಟ್ರಿಕ್ ಲೆವೇಜ್ ಅನ್ನೋದು ಒಂದು ವೈದ್ಯಕೀಯ ಪ್ರಕ್ರಿಯೆ. ನಂತರ ರಜಿತಾರ ರಕ್ತ ಹಾಗೂ ಮೂತ್ರದ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಲಾಗುತ್ತೆ. 3 ಗಂಟೆಗಳ ನಂತರ ಈ ರಜಿತಾರ ಸ್ಥಿತಿ ಸ್ವಲ್ಪ ಸುಧಾರಿಸಿತು. ಜೊತೆಗೆ ಆಕೆ ಆರೋಗ್ಯ ಬೇಗ ಚೇತರಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿತ್ತು. ಆಕೆಯ ರಕ್ತ ಮತ್ತು ಯೂರಿನ್ ವರದಿ ಕೂಡ ನಾರ್ಮಲ್ ಅಂತ ಬಂದಿತ್ತು. ಪೊಲೀಸ್ ಠಾಣೆಯಿಂದ ಈ ಚಿನ್ನಯ್ಯ ಆಕೆ ಹತ್ರ ಬಂದಾಗ ಕಣ್ಣನ್ನು ತೆಗೆದಂತ ಆಕೆ ಮೊದಲು ಕೇಳಿದ್ದೆ ತನ್ನ 3 ಮಕ್ಕಳು ಹೇಗಿದ್ದಾರೆ ಅಂತ. ಆದ್ರೆ ಅಂತ ಸ್ಥಿತಿಯಲ್ಲಿರುವಂತ ತಾಯಿಗೆ ತನ್ನ 3 ಮಕ್ಕಳು ಇನ್ನಿಲ್ಲ ಎಂಬ ಸುದ್ದಿಯನ್ನ ಹೇಳೋದು ಹೇಗೆ? ಇದು ಅಲ್ಲಿರುವಂತ ಯಾರಿಗೂ ಸಾಧ್ಯ ಆಗ್ಲಿಲ್ಲ. ವೈದ್ಯರು ಕೂಡ ಈ ಒಂದು ಶಾಕ್ ನ್ಯೂಸ್ ಇಂದ ಅವಳು ಕೋಮಾಗೆ ಹೋಗಬಹುದು ಎಂಬ ಭಯ ಇತ್ತು. ನಂತರ ಈ ಚಿನ್ನಯ್ಯ ವೈದ್ಯರ ಬಳಿ ಹೋಗಿ ರಜಿತಾರನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಕೇಳಿದ್ರು. ಆದ್ರೆ ಮೊದಲಿಗೆ ಟಾಕ್ಸಿಕಾಲಜಿ ವರದಿ ಬರಬೇಕು, ಅದಾದ್ಮೇಲೆ ನಿರ್ಧಾರ ಕೈಗೊಳ್ಳೋದು ಅಂತ ಅವರು ಹೇಳಿದ್ರು. ಯಾಕೆಂದ್ರೆ ಇದು ಪೊಲೀಸ್ ಪ್ರಕರಣ ಆಗಿತ್ತು. ಮತ್ತೊಂದ್ ಕಡೆ ಪೊಲೀಸರು ಅಕ್ಕಪಕ್ಕದ ಮನೆಯವ್ರ ಬಳಿ ವಿಚಾರಣೆಯನ್ನ ಮಾಡ್ತಿದ್ರು. ಈ ಚಿನ್ನಯ್ಯ ತನ್ನ ಹೆಂಡತಿ ಮಕ್ಕಳ ಜೊತೆ ಹೇಗಿದ್ದ, ಮತ್ತೆ ಆ ರಾತ್ರಿ ಅವನ ಮನೆಯಿಂದ ಏನಾದ್ರೂ ಕೂಗು ಅಥವಾ ಗಲಾಟೆ ಶಬ್ದ ಏನಾದ್ರು ಕೇಳಿಸ್ತಾ ಅಂತ ವಿಚಾರಿಸ್ತಾರೆ. ಅದಷ್ಟೇ ಅಲ್ಲದೆ ಪೊಲೀಸರು ಈ ಚಿನ್ನಯ್ಯನ ಟ್ಯಾಂಕರ್ ಕಂಪನಿಗೆ ಫೋನ್ ಮಾಡಿ ಅವನು ನಿಜ ಹೇಳ್ತಿದ್ದಾನ ಅಥವಾ ಸುಳ್ಳು ಹೇಳ್ತಿದ್ದಾನ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರಿಗೆ ಎಲ್ಲಿ ನೋಡಿದ್ರು ಯಾರನ್ನೇ ಕೇಳಿದ್ರು ಕೂಡ ಚಿನ್ನಯ್ಯ ಅಪರಾಧಿಯಿಂದ ಸಾಬೀತು ಮಾಡೋದಕ್ಕೆ ಬೇಕಾದ ಯಾವುದೇ ಸಾಕ್ಷಿ ಸಿಗ್ಲಿಲ್ಲ. ಆ ರಾತ್ರಿ ಸೇವಿಸಲ್ಪಟ್ಟಂತ ಫುಡ್ ಸ್ಯಾಂಪಲ್ ಲ್ಯಾಬ್ ವರದಿ ಮತ್ತು ರಜಿತಾರ ಟಾಕ್ಸಿಕಾಲಜಿ ಪರೀಕ್ಷೆ ಫಲಿತಾಂಶ ಕೂಡ ಬಂದಿತ್ತು. ಇದನ್ನು ನೋಡಿದಂತ ಪೊಲೀಸರಿಗೆ ಅಲ್ಲಿ ಆಶ್ಚರ್ಯ ಕಾದಿತ್ತು. ಯಾಕೆಂದ್ರೆ ಆ ಒಂದು ವರದಿಯಲ್ಲಿ ಯಾವ ವಿಧದ ವಿಷ ಕೂಡ ಕಂಡು ಬಂದಿರಲಿಲ್ಲ. ಅಂದ್ರೆ ಅವರು ಸೇವಿಸಿದಂತ ಆಹಾರದಲ್ಲಿ ಯಾವುದೇ ವಿಷ ಇರ್ಲಿಲ್ಲ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಪೊಲೀಸರಿಗೆ ಮತ್ತೊಂದು ಪ್ರಶ್ನೆ ಆಳವಾಗಿ ಕಾಡ್ತಾ ಇತ್ತು. ಅದೇನಪ್ಪ ಅಂದ್ರೆ ಆ ರಾತ್ರಿ ಮಕ್ಕಳಿಗೆ ಮತ್ತು ರಜಿತಾರಿಗೆ ಏನಾಯ್ತು, ಮತ್ತೆ ಯಾರು ಇಂಥ ಕ್ರೂರ ಕೆಲಸವನ್ನ ಮಾಡಿದ್ರು ಅನ್ನೋದು. ನಂತರ ಪೊಲೀಸರು ಈ ಚಿನ್ನಯ್ಯನ ಮನೆಯ ಎಲ್ಲಾ ಮೊಬೈಲ್ ಸಂಖ್ಯೆಗಳ ಕಾಲ್ ಡೇಟಾ ರೆಕಾರ್ಡ್ ಅನ್ನ ಪಡೆದು ಪರಿಶೀಲನೆ ಮಾಡ್ತಾರೆ. ಆಗ ಪೊಲೀಸರಿಗೆ ಒಂದು ಮಹತ್ವದ ಮಾಹಿತಿ ತಿಳಿದು ಬರುತ್ತೆ. ಅದೇನಪ್ಪ ಅಂದ್ರೆ ಒಂದು ಮೊಬೈಲ್ ನಂಬರ್ ಪೊಲೀಸರ ಗಮನವನ್ನ ಸೆಳೆದಿತ್ತು. ಆ ಒಂದು ನಂಬರ್ ನಿಂದ ಕಳೆದ 6 ತಿಂಗಳಲ್ಲಿ ಅತಿ ಹೆಚ್ಚು ಕರೆಗಳು ಮತ್ತು ಮೆಸೇಜ್ಗಳು ಓಡಾಡುತ್ತಿದ್ವು. ಅಷ್ಟಲ್ಲದೆ ಘಟನೆ ಆದಂತ ದಿನ ಅಂದ್ರೆ ಮಾರ್ಚ್ 27ರ ಸಂಜೆ 6 ಗಂಟೆಗೂ ಕೂಡ ಈ ಒಂದು ಮೊಬೈಲ್ ನಂಬರ್ ನಿಂದ ಚಿನ್ನಯ್ಯನ ಮನೆಗೆ ಕಾಲ್ ಬಂದಿತ್ತು. ಇದೇ ದಿನ ರಾತ್ರಿ 10 ಗಂಟೆಗೆ ಈ ಚಿನ್ನಯ್ಯ ಕೆಲಸಕ್ಕೆ ಹೋಗಿದ್ದ. ಈ ಒಂದು ಮೊಬೈಲ್ ನಂಬರ್ ಯಾರದ್ದು ಮತ್ತೆ ಈ ಒಂದು ನಂಬರ್ ನಿಂದ ಯಾರಿಗೆ ಅತಿ ಹೆಚ್ಚು ಕರೆಗಳು ಮತ್ತು ಮೆಸೇಜ್ಗಳು ಬರ್ತಿದ್ವು ಅಂತ ಪೊಲೀಸರು ಪರೀಕ್ಷೆ ಮಾಡಿದಾಗ ಈ ಪೊಲೀಸರು ಊಹೆ ಕೂಡ ಮಾಡದಂತ ಒಂದು ಟ್ವಿಸ್ಟ್ ಅವ್ರಿಗೆ ಕಾದಿತ್ತು. ಈ ಒಂದು ನಂಬರ್ ತೆಲಂಗಾಣದ ನಲ್ಕೊಂಡ ಜಿಲ್ಲೆಯಲ್ಲಿರುವಂತಹ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಿವಕುಮಾರ್ ನದ್ದು. ಅವನು ಫೋನ್ ಮಾಡಿ ಮತ್ತೆ ಚಾಟ್ ಮಾಡಿ ಮಾತನಾಡ್ತಾ ಇದ್ದದ್ದು ಈ ಚಿನ್ನಯ್ಯ ಜೊತೆ ಅಲ್ಲ, ಬದಲಿಗೆ ಅವನ ಹೆಂಡತಿ ಈ ರಜಿತಾ ಜೊತೆ. ಕಳೆದ 6 ತಿಂಗಳಲ್ಲಿ ಶಿವಕುಮಾರ್ ಮತ್ತು ರಜಿತಾ ನಡುವಿನ ಚಾಟ್ ಅನ್ನ ಪರಿಶೀಲನೆ ಮಾಡಿದಂತ ಪೊಲೀಸರಿಗೆ ಒಂದು ಆಶ್ಚರ್ಯ ಮಾಹಿತಿ ಸಿಗುತ್ತೆ. ಅದೇನಪ್ಪ ಅಂದ್ರೆ ಶಿವಕುಮಾರ್ ಮತ್ತು ರಜಿತಾ ನಡುವೆ ನಡೀತಿರುವಂತಹ ಅಫೇರ್ ಬಗ್ಗೆ ಪೊಲೀಸರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿತ್ತು. ಆದ್ರೆ ಈ ಒಂದು ಅಫೇರ್ಗೂ ಮತ್ತು ಈ 3 ಮಕ್ಕಳ ಕೊಲೆಗೂ ಯಾವ ಸಂಬಂಧ, ಈ ಕೊಲೆ ಹಿಂದೆ ಯಾರ ಕೈವಾಡ ಇತ್ತು, ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಪೊಲೀಸರು ಚಿನ್ನಯ್ಯನ ಮನೆಗೆ ಹೋಗ್ತಾರೆ. ಅದಾಗ್ಲೇ ಈ ರಜಿತಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ಲು. ಪೊಲೀಸರು ಅವ್ರಿಗೆ ಸಿಕ್ಕಂತ ಎಲ್ಲಾ ಸಾಕ್ಷಿಗಳನ್ನ ಮತ್ತು ಚಾಟ್ಗಳನ್ನ ರಜಿತಾ ಮತ್ತು ಚಿನ್ನಯ್ಯ ಎದುರಿಗೆ ಇಡ್ತಿದ್ದಂತೆ ಇದನ್ನ ನೋಡದಂತ ಇಬ್ರು ಕೂಡ ನಡುಗಿ ಹೋಗಿದ್ರು. ಚಿನ್ನಯ್ಯನ ತಲೆ ಮೇಲೆ ಆಕಾಶನೇ ಬಿದ್ದಂತಾಗಿತ್ತು. ವೀಕ್ಷಕರೇ, ಪೊಲೀಸರ ಶೈಲಿಯಲ್ಲಿ ಪ್ರಶ್ನೆ ಮಾಡಿದಾಗ ಈ ರಜಿತಾ ಪೊಲೀಸರ ಮುಂದೆ ಹೇಳದಂತ ವಿಚಾರವನ್ನ ಕೇಳಿದ್ರೆ ನಿಮ್ಗೂನು ರಕ್ತ ಕುದಿಯೋದು ಖಂಡಿತ. ವೀಕ್ಷಕರೇ, 2013ರಲ್ಲಿ ತೆಲಂಗಾಣ ನೆಲ್ಕೊಂಡ ಜಿಲ್ಲೆಗೆ ಸೇರಿದಂತ ರಜಿತಾ 12ನೇ ತರಗತಿಯನ್ನ ಮುಗಿಸಿದ್ಲು. ಅಷ್ಟರಲ್ಲಿ ಕೇವಲ 18ನೇ ವಯಸ್ಸಿನಲ್ಲಿ ತನಗಿಂತ 20 ವರ್ಷ ದೊಡ್ಡವನಾದಂತ ಚಿನ್ನಯ್ಯನ ಜೊತೆ ಅವಳ ಮದುವೆ ನೆರವೇರಿತ್ತು. ಈ ಚಿನ್ನಯ್ಯನದ್ದು 2ನೇ ಮದುವೆ. ಮೊದಲ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಡೆಲಿವರಿಯ ಸಮಯದಲ್ಲಿ ಉಂಟಾದಂತ ಸಮಸ್ಯೆ ಕಾರಣದಿಂದ ಆಕೆ ಸಾವನ್ನಪ್ಪಿದ್ಲು. ಅವಳ ಹೊಟ್ಟೆಯಲ್ಲಿ ಇದ್ದಂತ ಶಿಶುವನ್ನು ಕೂಡ ಡಾಕ್ಟರ್ಗಳು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಚಿನ್ನಯ್ಯ ವಾಟರ್ ಟ್ಯಾಂಕ್ ನ ಚಾಲಕನಾಗಿದ್ರೆ ಈ ರಜಿತಾ ಮದುವೆ ನಂತರ ಖಾಸಗಿ ಶಾಲೆಯೊಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ಕಳೆದ 12 ವರ್ಷಗಳಲ್ಲಿ ಅವ್ರಿಗೆ 3 ಮಕ್ಕಳು ಜನಿಸ್ತಾರೆ. ಹಿರಿಯ ಮಗ ಸಾಯಿ ಕೃಷ್ಣ, 10 ವರ್ಷದ ಮಗಳು ಮಧುಪ್ರಿಯ ಮತ್ತು 8 ವರ್ಷದ ಚಿಕ್ಕ ಮಗ ಗೌತಮ್. ಹೊರಗಡೆಯಿಂದ ನೋಡೋರ್ಗೆ ಅವರ ಜೀವನ ತುಂಬಾ ಸುಂದರವಾಗಿನೇ ಕಾಣ್ತಿತ್ತು. ಈ ಚಿನ್ನಯ್ಯ ರಜಿತಾರನ್ನ ಬಹಳ ಪ್ರೀತಿ ಮಾಡ್ತಿದ್ದ. ಆತನ ಶಕ್ತಿ ಮೀರಿ ತನ್ನ ಹೆಂಡತಿ ಮಕ್ಕಳನ್ನ ಕಾಳಜಿಯಿಂದ ಮತ್ತು ಸುಖವಾಗಿ ನೋಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಿದ್ದ ಹಾಗೂ ಯಾವಾಗ್ಲೂ ಕೂಡ ಆಕೆ ಪರವಾಗಿನೇ ಇರ್ತಿದ್ದ. ಆದ್ರೆ ಒಳಗೆ ಇರುವಂತ ವಿಚಾರನೆ ಬೇರೆ.
ಈ ರಜಿತಾಗೆ ತನ್ನ ಗಂಡನೊಂದಿಗೆ ಇರುವಂತ 20 ವರ್ಷಗಳ ವಯಸ್ಸಿನ ಅಂತರ ತೀವ್ರವಾಗಿ ಕಾಡ್ತಿತ್ತು. ವಯಸ್ಸಿನ ಅಂತರ ಆಕೆಗೆ ದೊಡ್ಡ ಸಮಸ್ಯೆಗೆ ಪರಿಣಮಿಸಿತ್ತು. ಆಕೆ ತನ್ನ ಗಂಡನನ್ನ ಬೇರೆ ಗಂಡಸರ ಜೊತೆ ಯಾವಾಗ್ಲೂ ಹೋಲಿಕೆ ಮಾಡ್ತಿದ್ಲು. ಆಕೆ ಕೆಲಸ ಮಾಡುವಂತ ಜಾಗದಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಬೇರೆ ಗಂಡಸರನ್ನ ನೋಡಿ ಆಕೆಗೆ ತನ್ನ ಪತಿಯ ವಯಸ್ಸಿನ ಅಂತರ ಮತ್ತೆ ಮತ್ತೆ ಕಾಡ್ತಿತ್ತು. ಏಕೆಂದ್ರೆ ಚಿನ್ನಯ್ಯ ಅವಳಿಗಿಂತನೂ ಕೂಡ ವಯಸ್ಸಲ್ಲಿ ತುಂಬಾ ದೊಡ್ಡವನಾಗಿದ್ದ. ಆದ್ರೆ ಆಕೆಯ ಗಂಡ ಚಿನ್ನಯ್ಯ ಮಾತ್ರ ರಜಿತಾರನ್ನ ಬಹಳ ಪ್ರೀತಿ ಮಾಡ್ತಿದ್ದ. ಈ ರಜಿತಾ ಮಾತ್ರ ಚಿನ್ನಯ್ಯನ ಜೊತೆ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಭಾವನೆ ಮತ್ತು ಪ್ರೀತಿ ಇಲ್ಲದಂತೆ ಜೀವನ ಮಾಡ್ತಿದ್ಲು. ಇದರಲ್ಲಿ ಈ ರಜಿತಾಳ ತಪ್ಪು ಇರ್ಲಿಲ್ಲ. ಯಾಕೆಂದ್ರೆ ಇದರಲ್ಲಿ ಆಕೆಯ ತಂದೆ ತಾಯಿಗಳದ್ದು ಕೂಡ ಪಾತ್ರ ಇದೆ. ಅವರು ಕೇವಲ 18 ವರ್ಷದ ಹುಡುಗಿಯನ್ನ, ಅದರಲ್ಲೂ ಓದ್ತಿರುವಂತ ಹುಡುಗಿಯನ್ನ ವಿದ್ಯಾಭ್ಯಾಸ ಕೂಡ ಕೊಡಿಸದೆ ತನಗಿಂತ 20 ವರ್ಷ ದೊಡ್ಡವನ್ ಜೊತೆ, ಅದರಲ್ಲೂ ಈಗಾಗಲೇ ಒಂದು ಮದುವೆ ಆಗಿರುವಂತ ವ್ಯಕ್ತಿ ಜೊತೆ ಇಷ್ಟು ಸಣ್ಣ ಹುಡುಗಿ ಮದುವೆಯನ್ನ ಮಾಡಿಸಿದ್ರು. ಭವಿಷ್ಯದ ಕನಸನ್ನ ಕಾಣುವಂತ ವಯಸ್ಸಲ್ಲಿ ರಜಿತಾ ಅದಾಗಲೇ 3 ಮಕ್ಕಳ ತಾಯಿಯಾಗಿದ್ಲು. 6 ತಿಂಗಳ ಹಿಂದೆ ಈ ರಜಿತಾ ತನ್ನ ಶಾಲಾ ಫಂಕ್ಷನ್ಗಿಂತ ಹೋದಾಗ ಅಲ್ಲಿ ತನ್ನ ಕ್ಲಾಸ್ಮೇಟ್ ಆಗಿದ್ದಂತ ಶಿವಕುಮಾರ್ನ ಭೇಟಿ ಆಗ್ತಾಳೆ. ಆ ಒಂದು ಭೇಟಿಯಿಂದಲೇ ಈ ರಜಿತಾಳ ಮನಸ್ಸಿನ ಮೂಲೆಯಲ್ಲಿ ಮರ್ತು ಹೋಗಿದಂತ ಹಳೆ ಭಾವನೆಗಳು ಮತ್ತೆ ಚಿಗುರೊಡೆಯಲು ಶುರು ಮಾಡಿತ್ತು. ಈ ಒಂದು ಭೇಟಿಯಿಂದ ಶುರುವಾದಂತ ಈ ಒಂದು ಸಂಬಂಧ ಬರೀ ಸಂಬಂಧವಾಗಿರದೆ ಅಕ್ರಮ ಸಂಬಂಧವಾಗಿ ಬದಲಾಗಿತ್ತು. ಈ ಶಿವಕುಮಾರ್ ರಜಿತಾಳನ್ನ ಪ್ರೀತಿ ಮಾಡ್ತಿದ್ದಂತ ರೀತಿ, ಅವರಿಬ್ಬರ ಯೋಚನೆ ಮತ್ತು ಆತ ತೋರುವಂತ ಕಾಳಜಿ ಈ ರಜಿತಾರ ಮನಸ್ಸಲ್ಲಿ ಆಳವಾಗಿ ನೆಲೆಯೂರಿತ್ತು. ಇದೇ ಕಾರಣದಿಂದ ಅವರ ಮಧ್ಯೆ ಇದ್ದಂತ ಸಂಬಂಧ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಮುಂದುವರಿಯುತ್ತೆ. ಅಷ್ಟೇ ಅಲ್ಲದೆ ಈ ರಜಿತಾ ಸಂಪೂರ್ಣವಾಗಿ ಈ ಶಿವಕುಮಾರ್ನ ವಶ ಆಗಿದ್ಲು. ಎಷ್ಟರ ಮಟ್ಟಿಗೆ ಅಂದ್ರೆ ಅವನಿಲ್ಲದೆ ನಾನು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಕೆ ಅವನಿಗೆ ವಶ ಆಗಿದ್ಲು. ಅದಲ್ಲದೆ ಆಕೆ 3 ಮಕ್ಕಳ ತಾಯಿ ಕೂಡ ಹೌದು. ಆದ್ರೆ ಆ ಕಾಮ ಜ್ವರದ ಮುಂದೆ ಅವಳಿಗೆ ಯಾರು ಕೂಡ ಕಾಣ್ತಿರ್ಲಿಲ್ಲ. ಇದಕ್ಕೂ ಮುಂದೆ ಹೋಗಿ ಆಕೆ ಮನಸ್ಸಲ್ಲಿ ಬೇರೊಂದು ಆಲೋಚನೆ ಬಂದಿತ್ತು. ಆಕೆ ತನ್ನ ಗಂಡನನ್ನ ಬಿಟ್ಟು ಈ ಶಿವಕುಮಾರ್ನ ಮದುವೆಯಾಗಿ ಸಂಸಾರ ಮಾಡಬೇಕು ಅಂತ ನಿರ್ಧರಿಸಿದ್ಲು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಅದೇನಪ್ಪ ಅಂದ್ರೆ ಶಿವಕುಮಾರ್ ಅವಳಿಗೆ ಒಂದು ಷರತ್ತನ್ನ ಹಾಕಿದ್ದ. ಅವನು ಆಕೆಯನ್ನ ಮದುವೆ ಆಗಬೇಕು ಅಂದ್ರೆ ಆಕೆ ತನ್ನ 3 ಮಕ್ಕಳು ಹಾಗೂ ಗಂಡನನ್ನ ಸಂಪೂರ್ಣವಾಗಿ ಬಿಟ್ಟು ಅವನ ಜೊತೆ ಬರಬೇಕು. ಆಗ ಮಾತ್ರ ಈ ರಜಿತಾರನ್ನ ಮದುವೆ ಆಗ್ತೀನಿ ಅಂತ ಆತ ಹೇಳಿದ್ದ. ಇಲ್ಲಿ ದುಃಖದ ವಿಚಾರ ಏನಂದ್ರೆ ಈ ಅಮಾನವೀಯ ಷರತ್ತಿಗೆ ಪ್ರೀತಿಯಲ್ಲಿ ಮುಳುಗಿ ಕುರುಡಾಗಿದ್ದಂತ ಈ ರಜಿತಾ ಒಪ್ಕೊಂಡಿದ್ಲು. ಈ ರಜಿತಾ ಶಿವಕುಮಾರನ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ಲು ಅಂದ್ರೆ ಅವನಿಗೋಸ್ಕರ ಆಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದ್ಲು. ಹೇಗಾದ್ರೂ ಮಾಡಿ ಅವನ ಜೊತೆ ಮದುವೆ ಆಗ್ಲೇಬೇಕು ಎಂಬ ಆಸೆ ಅವಳಲ್ಲಿ ಕಾಡ್ತಾ ಇತ್ತು. ಆಗ್ಲೇ ನೋಡಿ ಅವಳ ತಲೆಯಲ್ಲಿ ಕ್ರೂರವಾದಂತ ಆಲೋಚನೆಗಳು ಓಡಾಡ್ತಿದ್ವು. ಅವನನ್ನ ಪಡಿಲೇಬೇಕು ಎಂಬ ದುರಾಸೆಯಿಂದ ಆಕೆ ಮಾಡದಂತ ಪ್ಲಾನ್ ಕೇಳಿದ್ರೆ ನೀವೆಲ್ಲರೂ ಕೂಡ ಬೆಚ್ಚಿ ಬೀಳೋದು ಖಂಡಿತ. ವಿಷಕರಿ ಈ ರಜಿತಾ ಪೊಲೀಸರ ಮುಂದೆ ಒಪ್ಕೊಂಡಂತೆ ಮಾರ್ಚ್ 27ರ ರಾತ್ರಿ 10 ಗಂಟೆಗೆ ಈ ಷಡ್ಯಂತ್ರದ ಬಗ್ಗೆ ಏನು ಕೂಡ ಗೊತ್ತಿಲ್ಲದ ಚೆನ್ನಯ್ಯ ತನ್ನ ಪಾಡಿಗೆ ತಾನು ಎಂದಿನಂತೆ ಕೆಲಸಕ್ಕೆ ಮನೆಯಿಂದ ಹೊರಟಿದ್ದ. ನಂತರ ತನ್ನ 3 ಮಕ್ಕಳಿಗೆ ಊಟವನ್ನು ಕೊಟ್ಟು ಮಲಗೋದಕ್ಕೆ ರೂಮ್ಗೆ ಆಕೆ ಕಳಿಸಿದ್ಲು. ಇವರು ಇದ್ರೆ ತಾನೆ ಶಿವಕುಮಾರ್ ನನ್ನ ಮದುವೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಇವ್ರ ಕತೆ ಮುಗಿಸಿದ್ರೆ ನನ್ ದಾರಿ ಸುಲಭಾಗುತ್ತೆ ಅಂತ ಆಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ಲು. ತನ್ನ 3 ಮಕ್ಕಳನ್ನ ಒಬ್ಬೊಬ್ಬರಾಗೆ ಏನೇನೋ ಕತೆ ಹೇಳಿ ತನ್ನ ಬಳಿ ಕರೆದು ಆಕೆ ಬಳಿ ಇದ್ದಂತ ಟವಲ್ ನ ಮೂಲಕ ಕುತ್ತಿಗೆಯನ್ನ ಹಿಸ್ಕಿ ಉಸಿರುಗಡಿಸಿ ಒಬ್ಬರ ನಂತರ ಒಬ್ಬರನ್ನ ಆಕೆ ತಾನೇ ಹೆತ್ತಂತ ಮಕ್ಕಳನ್ನ ಸಾಯಿಸಿದ್ಲು. ಏನು ಕೂಡ ಅರಿಯದಂತ ಆ ಮುಗ್ಧ ಕಂದಮ್ಮಗಳು ತನ್ನ ಅಮ್ಮನನ್ನ ನಂಬಿ ಆಕೆ ಜೊತೆ ಹೋದಾಗ ಇಂಥ ಕ್ರೂರ ಕೆಲಸವನ್ನ ಆಕೆ ಮಾಡಿದ್ಲು. ಆಕೆ 3 ಮಕ್ಕಳು ಕೂಡ ತುಂಬಾ ಚಿಕ್ಕವರಾಗಿದ್ರು. ಆಕೆ ವಿರುದ್ಧ ಹೋರಾಡಿ ರಕ್ಷಣೆ ಮಾಡ್ಕೊಳ್ಳುವಷ್ಟು ಶಕ್ತಿ ಅವರಲ್ಲಿ ಇರಲಿಲ್ಲ. ಇದಲ್ಲದೆ ಪ್ರಪಂಚದಲ್ಲಿ ಯಾವ ಮಕ್ಕಳು ಕೂಡ ತನಗೆ ಜನ್ಮ ಕೊಟ್ಟಂತ ತಾಯಿನೇ ತನ್ನನ್ನ ಹತ್ಯೆ ಮಾಡ್ತಾಳೆ ಎಂಬುದನ್ನ ಕನ್ಸಲು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎಷ್ಟೋ ತಾಯಂದ್ರು ತಮ್ಮ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಆದ್ರೆ ಇಂಥ ಕೆಲ ತಾಯಂದ್ರು ಕೂಡ ನಮ್ಮ ಮಧ್ಯದಲ್ಲಿ ಇರ್ತಾರೆ. ಆದ್ರೆ ಇಷ್ಟಕ್ಕೆ ಕತೆ ಮುಗಿಲಿಲ್ಲ. ತನ್ನ 3 ಮಕ್ಕಳನ್ನ ಕೊಂದ ಬಳಿಕ ಅವಳು ಹೊಸ ನಾಟಕವನ್ನ ಶುರು ಮಾಡ್ತಾಳೆ. ತನ್ನ ಗಂಡ ಕೆಲಸ ಮುಗಿಸಿ ಮನೆಗೆ ಬಂದ ಕೂಡಲೇ ಹೊಟ್ಟೆ ನೋವು ಎಂಬ ಸುಳ್ಳಿನ ನಾಟಕವನ್ನ ಶುರು ಮಾಡ್ತಾಳೆ. ಫುಡ್ ಪಾಯ್ಸನ್ ಆಗಿದೆ ಅಂತ ಅಲ್ಲಿದ್ದ ಎಲ್ಲರನ್ನೂ ಕೂಡ ನಂಬಿಸ್ತಾಳೆ. ಅವತ್ತು ಸಂಜೆ 6 ಗಂಟೆ ಸುಮಾರಿಗೆ ಈ ರಜಿತಾ ತನ್ನ ಪ್ಲಾನ್ ಬಗ್ಗೆ ಶಿವಕುಮಾರ್ಗೆ ಫೋನ್ ಮಾಡಿ ತಿಳಿಸಿದ್ಲು. ವಿಚಿತ್ರ ಅಂದ್ರೆ ಶಿವಕುಮಾರ್ ಅವಳನ್ನು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಅದಕ್ಕಾಗಿ ಅವನು ಕೂಡ ಈ ಒಂದು ಅಪರಾಧದಲ್ಲಿ ಪಾಲ್ಗೊಂಡಿದ್ದ ಅಂತ ಪರಿಗಣಿಸಲಾಗಿದೆ. ಈ ವೇಳೆ ಪೊಲೀಸರು ಕೇಳದಂತ ಕೆಲ ಪ್ರಶ್ನೆಗಳು ನಿಮ್ಮಸಲು ಕೂಡ ಮೂಡಬಹುದು. ಅದೇನಪ್ಪ ಅಂದ್ರೆ ಅವಳು ಡಿವೋರ್ಸ್ ಅನ್ನ ಯಾಕೆ ತಗೊಂಡಿಲ್ಲ, ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಏನಿದೆ ಅಂತ ಪೊಲೀಸರು ಕೇಳದಂತ ಈ ಒಂದು ಪ್ರಶ್ನೆಗೆ ರಜಿತಾ ಕೊಟ್ಟಂತ ಉತ್ತರವನ್ನ ಕೇಳಿದ್ರೆ ನೀವು ಅಸಹ್ಯ ಪಡ್ತೀರಾ. ವಿಷಕರಿ ಆಕೆ ಹೇಳಿದೇನಂದ್ರೆ ನಮ್ ದೇಶದಲ್ಲಿ ಡಿವೋರ್ಸ್ ಪ್ರಕ್ರಿಯೆ ಅಷ್ಟು ಬೇಗ ಮುಗಿಯುವಂತದ್ದಲ್ಲ, ಇದಕ್ಕೆ ಸಾಕಷ್ಟು ಸಮಯ ಬೇಕು. ನನಗೆ ಅಷ್ಟೊಂದು ಸಹನೆ ಇಲ್ಲ, ಮತ್ತೆ ನನಗೆ ಶಿವಕುಮಾರ್ ನನ್ನ ಅಷ್ಟು ವರ್ಷಗಳ ಕಾಲ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವರೆಲ್ಲರಿಂದ ಕೂಡ ಮುಕ್ತಿ ಬೇಕಿತ್ತು. ನನ್ಗೆ ನನ್ನ ಮಕ್ಕಳನ್ನ ಕೊಂದಿರೋದ್ರಲ್ಲಿ ಯಾವ ಪಶ್ಚಾತ್ತಾಪ ಕೂಡ ಇಲ್ಲ. ಆ ಮಕ್ಕಳು ನಾನು ಮತ್ತು ಶಿವು ಒಂದಾಗಲು ಅಡ್ಡಿಯಾಗಿದ್ವು. ನನ್ನ ದಾರಿಯಲ್ಲಿ ಇದ್ದಂತ ಮುಳ್ಳನ್ನ ನಾನು ಕಿತ್ ಹಾಕಿದ್ದೇನೆ. ಇಲ್ಲಿ ನನ್ನ ಜೀವನ ನನಗೆ ಮುಖ್ಯ ಅಂತ ಆಕೆ ಹೇಳಿದ್ಲು. ನನ್ನ ಮಕ್ಕಳನ್ನ ಸಾಯಿಸಿದ ಮೇಲೆ ನನ್ನ ಪತಿ ಕೆಲ್ಸಕ್ಕೆ ಹೋಗ್ತಾರೆ. ಆಗ ಮನೇಲಿ ಯಾರು ಕೂಡ ಇರೋದಿಲ್ಲ. ಆಗ ನಾನು ಶಿವಕುಮಾರ್ ಜೊತೆ ಆರಾಮಾಗಿ ಸಮಯ ಕಳೆಯಬಹುದು ಅಂತ ಆಕೆ ಹೇಳಿದ್ಲು. ಅದಷ್ಟೇ ಅಲ್ಲದೆ ಆಕೆ ಇನ್ನೂ ಕೂಡ ಒಂದು ವಿಚಾರವನ್ನ ಹೇಳಿದ್ಲು. ಅದೇನಪ್ಪಾ ಅಂದ್ರೆ ಸಮಯ ಸಿಕ್ಕಿದ್ರೆ ನಾನು ನನ್ನ ಗಂಡನನ್ನು ಕೂಡ
ಕೊಂದು ಹಾಕ್ತಾ ಇದೆ ಅಂತ ಆಕೆ ಹೇಳಿದ್ಲು. ನಂತರ ಪೊಲೀಸರು ಈ ರಜಿತಾ ಮತ್ತು ಶಿವಕುಮಾರ್ನನ್ನ ಏಪ್ರಿಲ್ 3ನೇ ತಾರೀಕು ಬಂಧಿಸ್ತಾರೆ. ಅವರು ಈಗ ರೆಡ್ಡಿ ಜಿಲ್ಲೆಯ ಜೈಲಿನಲ್ಲಿ ನಿರ್ಭೀತಿಯಿಂದ ಬದುಕ್ತಿದ್ದಾರೆ. ಕಾನೂನು ಅವ್ರಿಗೆ ಯಾವ ಶಿಕ್ಷೆಯನ್ನ ಕೊಟ್ಟರು ಕೂಡ ಒಬ್ಬ ಗಂಡ ಮತ್ತು ತಂದೆಯಾಗಿ ಚಿನ್ನಯ ಕಳ್ಕೊಂಡಿದ್ದನ್ನ ಯಾರು ಕೂಡ ಮತ್ತೆ ತುಂಬೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಕ್ಷಾಂತರ ಮಹಿಳೆಯರು ತಾಯಿಯಾಗುವಂತ ಕನಸನ್ನ ಕಾಣ್ತಿದ್ದಾರೆ. ಅದಕ್ಕಿಂತನೇ ರಾಜ್ಯದಲ್ಲಿರುವಂತಹ ದೇವಸ್ಥಾನಗಳನ್ನ ಸುತ್ತುತ್ತಾರೆ. ತಮ್ಗೆ ಮಕ್ಕಳಾಗ್ತಿಲ್ವಲ್ಲ ಅಂತ ಲಕ್ಷಾಂತರ ರೂಪಾಯಿ ಹಣವನ್ನ ಆಸ್ಪತ್ರೆಗೆ ಸುರಿತಿದ್ದಾರೆ. ಆದ್ರೆ ಈ ರಜಿತಾಳಂತ ಹೆಣ್ಣು ತನ್ನ ತಾಯ್ತನವನ್ನೇ ಮಾರ್ಕೊಂಡಿದ್ಲು. ವೀಕ್ಷಕರೇ, ಅವಳು ಅಳ್ಳಿಲ್ಲ, ಪಶ್ಚಾತ್ತಾಪವನ್ನು ಕೂಡ ಪಡ್ಲಿಲ್ಲ. ಯಾಕೆಂದ್ರೆ ಅವಳೊಳಗಿದ್ದಂತ ಮಾನವತ್ವ ಈಗಾಗ್ಲೇ ಸತ್ ಹೋಗಿತ್ತು. ಉಳಿದದ್ದು ಒಂದೇನೆ, ಅದು ಯಾವ ಕರುಣೆ ಕೂಡ ಇಲ್ದಂತ, ಮನುಷ್ಯತ್ವನೇ ಇಲ್ದಂತ ಒಂದು ರಾಕ್ಷಸತ್ವ ಮಾತ್ರ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.